ಇನ್ನು ಮತ್ತೊಂದು ಕಡೆ ವಡೋದರಾದಲ್ಲೂ ಕೂಡ ಇಂಥದ್ದೇ ಒಂದು ದುರಂತ ಸಂಭವಿಸಿದೆ. ಆದರೆ ಇಲ್ಲಿ ಯುವತಿಯ ಬಾಳಿಗೆ ಯಮನಾಗಿ ಎರಗಿದ್ದು ಒಂದು ರೋಡ್ ರೋಲರ್. ಮಳೆಯಿಂದ ಬೈಕ್ ಸ್ಕಿಡ್ ಆಗಿ ಯುವತಿ ಸಾವನ್ನಪ್ಪಿದ್ದಾರೆ. ಒಂದೇ ಸ್ಕೂಟಿಯಲ್ಲಿ 3 ಯುವತಿಯರು ಬರ್ತಾ ಇದ್ರು. ಮಳೆಯಿಂದ ರಸ್ತೆಯಲ್ಲಿ ಸ್ಕೂಟಿ ಸ್ಕಿಡ್ ಆಗಿದೆ, ಪಲ್ಟಿ ಆಗಿದೆ. ನಂತರ ರೋಡ್ ರೋಲರ್ ಕೆಳಗಡೆ ಯುವತಿಯರು ಸಿಕ್ಕಾಕೊಳ್ತಾರೆ. 3ರಲ್ಲಿ 2 ಯುವತಿಯರು ಅದೃಷ್ಟವಶಾತ್ ಹೇಗೋ ಪಾರಾಗ್ತಾರೆ. ಆದರೆ ಇನ್ನುಳಿದಂಥ ಓರ್ವಳ ತಲೆಯ ಮೇಲೆಯೇ ರೋಡ್ ರೋಲರ್ ಹರಿದಿದೆ. ಈ ರೋಡ್ ರೋಲರ್ ಹರಿದಂತಹ ಸಂದರ್ಭದಲ್ಲಿ ಯುವತಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಗುಜರಾತ್ನ ವಡೋದರಾದಲ್ಲಿ ನಡೆದಿರುವಂತಹ ಮತ್ತೊಂದು ಅವಘಡ ಇದು. ಮೃತಪಟ್ಟಿರುವಂಥ ಯುವತಿಯನ್ನ, ಆಕೆಯ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ಎಂಥ ದುರಂತ ಇದು. ಆ ರೋಡ್ ರೋಲರ್ ಎಂಥ ಗಾತ್ರದ್ದು ಅಂತಂದ್ರೆ ಅದರ ಕೆಳಗಡೆ ಸಿಕ್ಕಾಕೊಳ್ಳುವಂಥ ಕಲ್ಲು ಮಣ್ಣು ಎಲ್ಲ ಪುಡಿ ಪುಡಿ ಆಗುತ್ತೆ. ಅಂಥದ್ರಲ್ಲಿ ಓರ್ವ ಯುವತಿಯ ತಲೆಯ ಮೇಲೆಯೇ ಈ ದೈತ್ಯಾಕಾರದ ರೋಡ್ ರೋಲರ್ ಹರಿದು ಆಕೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಗುಜರಾತ್ನ ವಡೋದರಾದಲ್ಲಿ ನಡೆದಿರುವಂಥ ಒಂದು ದುರಂತ ಇದು. ಆ ರಸ್ತೆಯ ಬಲಭಾಗದಲ್ಲಿ, ಅಂದರೆ ಅವರು ಬರ್ತಿರುವಂಥ ಡೈರೆಕ್ಷನಲ್ಲಿ ಎಡಭಾಗ, ಅಲ್ಲಿ ಗುಂಡಿಗಳಿದ್ದರಿಂದ, ಅಲ್ಲಿ ಕೆಲವಷ್ಟು ವೈರ್ಗಳಿದ್ದರಿಂದ ಆ ಕಡೆ ಹೋದರೆ ಸ್ಕಿಡ್ ಆಗುತ್ತೆ ಅಂತ ಹೇಳಿ ರೋಡ್ ರೋಲರ್ ಪಕ್ಕವೇ ಈ ಬೈಕನ್ನು ಓರ್ವ ಯುವತಿ ಚಲಾಯಿಸ್ತಾಳೆ. ತತ್ಕ್ಷಣಕ್ಕೆ ಆ ಬೈಕ್ನ ಚಕ್ರಗಳು ಸ್ಕಿಡ್ ಆಗಿ ಸೀದಾ ಬಲಕ್ಕೆ ವಾಲ್ತಾರೆ. ವಾಲಿ ಆ ರೋಡ್ ರೋಲರ್ನ 2ನೇ ಚಕ್ರ ಏನಿತ್ತು, ಹಿಂಬದಿಯ ಚಕ್ರ, ಅದರ ಕೆಳಗಡೆ ಸಿಕ್ಕಾಕೊಳ್ತಾರೆ. ಆದರೆ 2 ಯುವತಿಯರು, 3 ಹೋಗ್ತಾ ಇದ್ರು, 2 ಯುವತಿಯರು ಅದೃಷ್ಟವಶಾತ್ ಹೇಗೋ ಪಾರಾಗ್ತಾರೆ. ಆದರೆ ಓರ್ವ ಯುವತಿಯ ತಲೆಯ ಮೇಲೆಯೇ ರೋಡ್ ರೋಲರ್ ಹರಿದಿದೆ. ಬಹುಶಃ ಕೊನೆಯ ಸೀಟ್ ಹಿಂದೆ, ಅಂದರೆ 3ನೇ ವ್ಯಕ್ತಿಯನ್ನು ಕೂತ್ಕೊಂಡಿದ್ರು ಆ ಯುವತಿ, ಆಕೆಯ ಮೇಲೆಯೇ ಈ ರೋಡ್ ರೋಲರ್ ಹರಿದಿರುವಂಥದ್ದು. ತತ್ಕ್ಷಣಕ್ಕೆ 2 ಎದ್ದೇಳ್ತಾರೆ. ಆದರೆ ಹಿಂದೆ ಕೂತ್ಕೊಂಡಿದ್ದಂಥ ಈ ಯುವತಿ, ಆಕೆಗೆ ಬಚಾವಾಗಲಿಕ್ಕೆ ಒಂದು ಚಿಕ್ಕ ಚಾನ್ಸ್ ಕೂಡ ಸಿಕ್ಕಲಿಲ್ಲ. ಆಕೆಯ ತಲೆ ಮೇಲೆಯೇ ರೋಡ್ ರೋಲರ್ ಹರಿದು ಸ್ಥಳದಲ್ಲೇ ಯುವತಿ ಮೃತಪಟ್ಟಿದ್ದಾಳೆ. ಗುಜರಾತ್ನ ವಡೋದರಾದಲ್ಲಿ ನಡೆದಿರುವಂಥ ಒಂದು ದುರಂತ ಇದು. ಈಗ ಮೇಲ್ನೋಟಕ್ಕೆ ಸಿಗ್ತಿರುವಂಥ ಮಾಹಿತಿ ಏನು ಅಂತಂದರೆ, ಇವರು ಕೂಡ ಫ್ರೆಂಡ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಹಾಗೆ ಇದನ್ನು ಪರಿಗಣನೆಗೆ ತೆಗೆದುಕೊಂಡ್ರೆ ಫ್ರೆಂಡ್ಶಿಪ್ ಡೇ ದಿನವೇ ನಾವು ನೋಡ್ತಿರುವಂಥ 2ನೇ ದುರಂತ ಇದು. ಒಂದು ವಿಶಾಖಪಟ್ಟಣದ ಕಡಲ ತೀರದ ದುರಂತ, ಮತ್ತೊಂದು ಗುಜರಾತ್ನ ವಡೋದರಾದ ಈ ಒಂದು ದುರಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.